If Sn denotes the sum of the first n terms of an AP, prove that S12 is equal to 3 times of S8 minus S4. To prove S12 is equal to 3 times of S8 minus S4. Proof. Sn is equal to n by 2 to a plus n minus 1 into d. ಆಯ್ತು ಅಲ್ವಾ? ಇಲ್ಲಿವರೆಗೂ ನಾವು ನಿಮ್ಗೆ ಗೊತ್ತಿದೆ ಏನೇನು ಅಂತೆಲ್ಲ ಹೇಳಿ. ಸೊ ಏನಾಯ್ತು ಇಲ್ಲಿ ಟು ಪ್ರೂವ್ ಪ್ರಶ್ನೆ ಇದು ಟು ಪ್ರೂವ್ ಅಂತ ಹೇಳಿ ಬರೆದೆ. ಮತ್ತು ಪ್ರೂಫಲ್ಲಿ ಎಸ್ ಎನ್ ಫಾರ್ಮುಲಾ ಉಪಯೋಗಿಸ್ತೀವಿ. ಮೊದಲೇದಾಗ ನಾನು ಎಲ್ ಎಚ್ ಎಸ್ ತೊಗೊತಾ ಇದ್ದೀನಿ. ಎಲ್ ಎಚ್ ಎಸ್ ಅಲ್ಲಿ ಇಲ್ಲಿ ಏನು ಸಿಂಪ್ಲಿಫೈ ಮಾಡೋದಂತೇನಿಲ್ಲ ಅಷ್ಟೊಂದು. ಹಾಗಾಗಿ ಇದು ಒಂದು ಎಕ್ಸ್ಪ್ರೆಷನ್ ತಂದಾದಮೇಲೆ ಆರ್ ಎಚ್ ಎಸ್ನ ನಾವು ಸಿಂಪ್ಲಿಫೈ ಮಾಡಿಕೊಂಡು ಎಲ್ ಎಚ್ ಎಸ್ ಅಲ್ಲಿ ಏನು ಬರುತ್ತೋ ಏನು ಎಕ್ಸ್ಪ್ರೆಷನ್ ಬರುತ್ತೋ ಆ ಎಕ್ಸ್ಪ್ರೆಷನ್ಗೆ ಈಕ್ವೇಟ್ ಮಾಡಬೇಕಾಗುತ್ತೆ ನಾವು. ಸರಿನಾ? ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಮೊದಲನೇದಾಗಿ S12 ಎಕ್ಸ್ಪ್ರೆಷನ್ ತೊಗೊಳೋಣ. ಸೊ ದಿಸ್ ಇಸ್ 12 by 2, ದಟ್ ಇಸ್ 6 2a ಪ್ಲಸ್ 11d. ಕ್ಲೋಸ್ ದ ಬ್ರ್ಯಾಕೆಟ್ಸ್. ನೆಕ್ಸ್ಟ್ ಟು RHS 3 times of S8 minus S4 which is equal to 3 times of 4 8 by 2 4 ಅಲ್ವಾ? ಆಮೇಲೆ 2a ಪ್ಲಸ್ 7d ಮೈನಸ್ 2 times of 2a ಪ್ಲಸ್ 3d. ಕ್ಲೋಸ್ ದ ಬ್ರ್ಯಾಕೆಟ್. ಇಲ್ಲಿ ಹುಡುಗರು ಇವಾಗ ನೋಡಿ ಇದೆಲ್ಲ ಬಂತಲ್ಲ. ನಾನೇನು ಹೇಳಿದೆ ಮೊದಲು S12 ಎಕ್ಸ್ಪ್ರೆಷನ್ ಬರೆಯೋಣ. ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮ ಫೈನಲ್ ಡೆಸ್ಟಿನೇಷನ್ ಕೊನೆಯದಾಗಿ ಏನು ಉತ್ತರ ಬರಬೇಕು ಹೇಗೆ ಕಾಣಬೇಕು ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ. ಇಲ್ಲೇನು ಸಿಂಪ್ಲಿಫೈ ಮಾಡೋದಕ್ಕಲ್ಲ, ನೀವು ಬ್ರ್ಯಾಕೆಟ್ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಅದೆಲ್ಲ ಮಾಡ್ಬೋದು, ಬಟ್ ಅನ್ನೆಸೆಸರಿ ಬೇಕಾಗಿಲ್ಲ ಇಲ್ಲಿ. ಇಲ್ಲಿ ನೋಡಿ ಇವಾಗ 3 times of ಒಂದು ಎಕ್ಸ್ಪ್ರೆಷನ್ ಇದೆ. ನನಗೆ 3 ಬಂದು 6 ಆಗಬೇಕು. ಬ್ರ್ಯಾಕೆಟ್ಸ್ ಒಳಗಡೆ ಈ ಎಕ್ಸ್ಪ್ರೆಷನ್ ಬರಬೇಕು. 3ನ 6 ಹೇಗೆ ಮಾಡ್ತೀವಿ? 2 ಕಾಮನ್ ತೆಕ್ಕೊಂಡು 4 ಮತ್ತು 2 ಅಲ್ಲಿ 2 ಕಾಮನ್ ಇದೆ ಅಲ್ವಾ? ಏನು ಮಿಕ್ಕೊಳ್ಳುತ್ತೆ? 2 times of 2a plus 7d minus 1 times of 2a plus 3d. Close the bracket. So this is 6 times of 4a plus 14d minus 2a minus 3d. Close the bracket. So this is 6 times of 2a plus 11d which is equal to my RHS, sorry LHS. ಇದೆ RHS ಅಲ್ವಾ? ಸರಿ ತಾನೆ? ನೋಡಿ ಅದೇ ಬಂತು ಅಲ್ವಾ? ಸೊ ಮ್ಯಾಥ್ಸ್ ಅಷ್ಟು ಸುಲಭ ಕಂಡ್ರು. ನೋಡಿ ಎಂಥ ಪ್ರಶ್ನೆ ಇದರಲ್ಲಿ ನೀವು ಏನೋ ಇದೊಂದು ಫಾರ್ಮುಲಾ ಬಿಟ್ಟರೆ ಇನ್ನೇನೂ ಇಲ್ಲ. ಇನ್ನು ಮಿಕ್ಕಿದಲ್ಲಿ ಸಿಂಪಲ್ ಆಲ್ಜಿಬ್ರಾ ಮತ್ತು ಅರ್ಥಮೆಟಿಕ್ಕು ಅದು ಇದು ಅಂತಲೇ ಬರೋದು ಅಷ್ಟೇ. ಇನ್ನೇನು ಕಾನ್ಸೆಪ್ಟ್ ಯಾವ ಥರದ್ದು ಇಲ್ಲ. ಸೊ ಇದೇ ಫಾರ್ಮುಲಾ ಎಷ್ಟು ಸತಿ ಬರ್ತಿದ್ದೀವಿ ಇದುವರೆಗೂ ನೀವು? ನಾನು ಬರೆಯೋದು ಎಷ್ಟು ಸತಿ ನೋಡಿದ್ದೀರ ನೀವು ಅಲ್ವಾ? ಸೊ ಇವೆಲ್ಲ ಸುಲಭನೇ, ನಿಮ್ಗೆ ಏನೋ ಕಷ್ಟ ಇರಲ್ಲ ಇವೆಲ್ಲ. ಏನಂತ ನೀವು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ, ಸ್ವಲ್ಪ ಸಿಂಪ್ಲಿಫಿಕೇಷನ್ನು ಅವೆಲ್ಲ ಕಲೀತು ಅಂತ ಹೇಳಿದ್ರೆ ಎಲ್ಲ ಮ್ಯಾಥ್ಸ್ ಸಿಂಪಲ್ಲೇ. ನಿಮ್ಗೆ ಬರೋವಂಥ ಮ್ಯಾಥ್ಸ್ ಇಲ್ಲೆಲ್ಲ ತುಂಬ ಸುಲಭ. ಸ್ವಲ್ಪ ನೀವು ಡಿಸಿಪ್ಲಿನ್ಡಾಗಿ ಕೆಲ್ಸಗಳು ಮಾಡ್ತು ಅಂತ ಹೇಳಿದ್ರೆ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಗೋವಿಂದ ಏನು ಮಾಡೋದಕ್ಕಾಗಲ್ಲ. ದ ಮಾರ್ಕ್ಸ್ ವಿಲ್ ರಿಫ್ಲೆಕ್ಟ್ ಯುವರ್ ಎಫರ್ಟ್ಸ್ ಅಲ್ವಾ? ಕೊನೆಯದಾಗಿ ಹೆನ್ಸ್ ಪ್ರೂವ್ಡ್. ಮತ್ತೊಂದು ಸತಿ ಹೇಳ್ತೀನಿ, ಎಫರ್ಟು ನೀವು ಬೇಸಿಕ್ಸ್ ಇಂಪ್ರೂವ್ ಮಾಡೋದ್ರಲ್ಲಿ ವರ್ಕ್ ಮಾಡ್ಕೊಬೇಕು. ಒಂದು ಪ್ರಾಬ್ಲಮ್ ಹಿಡ್ಕೊಂಡು ನೀವು 3 ಸತಿ ಬರೆಯೋದು ಅದೆಲ್ಲ ಸುಳ್ಳದು. ಅದೇನು ಮೆಮೊರಿ ಓರಿಯೆಂಟೆಡ್ ಟಾಪಿಕ್ ಆಯಿತು ಅಂತ ಹೇಳಿದ್ರೆ ಇಟ್ ಮೇಕ್ ಸೆನ್ಸ್. ಸ್ಪೆಲ್ಲಿಂಗ್ಸ್ ಅದು ಇದು ಸೆಂಟೆನ್ಸ್ ಫಾರ್ಮೇಷನು ಲ್ಯಾಂಗ್ವೇಜು ಅಂಥದ್ದೆಲ್ಲ ಇತ್ತು ಅಂತ ಹೇಳಿದ್ರೆ ನೀವು ಒಂದು ಪ್ರಾಕ್ಟೀಸ್ ಮಾಡೋದು, ಹ್ಯಾಂಡ್ ರೈಟಿಂಗು, ಪ್ರೆಸೆಂಟೇಷನ್ ಅದೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಮ್ಯಾಥ್ಸಲ್ಲಿ ನೀವು ಒಂದೇ ಥರ ಪ್ರಾಬ್ಲಮ್ ನಾನು 3 ಸತಿ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಪ್ರಾಕ್ಟೀಸ್ ಅಲ್ಲ. ಅದು ವಾಟ್ ಯು ವಾಂಟ್ ಟು ಇಂಪ್ರೂವ್ ಇಸ್ ಆನ್ ದ ಬೇಸಿಕ್ಸ್. ಮೊದಲು ಬೇಸಿಕ್ಸ್ ಇಂಪ್ರೂವ್ ಮಾಡಿಕೊಂಡ್ರೆ ನಿಮ್ಮ ಕಾನ್ಸೆಪ್ಟು ಕ್ಲಿಯರಾಗಿರುತ್ತೆ. ನಾನು ನೋಡಿದ್ದೀನಿ ಅದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳೋದ್ರಲ್ಲಿ ನಿಮ್ಗೇನು ತೊಂದರೆ ಆಗೋಲ್ಲ. ಎಲ್ಲಿ ತೊಂದರೆ ಆಗೋದು ಅಂತ ಹೇಳಿದ್ರೆ ಅದು ಅಪ್ಲಿಕೇಶನು ಎಲ್ಲ ಹೇಳಬೇಕು ಅಂತ ಹೇಳಿದ್ರೆ ಸಲ್ಯೂಷನ್ನಲ್ಲಿ. ವರ್ಡ್ ಪ್ರಾಬ್ಲಮ್ಸು ಅದು ನಿಮ್ಮ ಇಂಗ್ಲೀಷು ಕನ್ನಡ
ಏನಿರುತ್ತೋ ಅದು ಯಾವ ಭಾಷೆಯಲ್ಲಿ ಬರ್ತಿದ್ದೀರೋ ಅದನ್ನು ನೀವು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿತ್ತು ಅಂತ ಹೇಳಿದ್ರೆ ವರ್ಡ್ ಪ್ರಾಬ್ಲಮ್ಸು ಸುಲಭ ಆಗುತ್ತೆ.